ನಮಸ್ಕಾರ ಸ್ನೇಹಿತರ, ಇನ್ನು ಮುಂದೆ ಫ್ರೀಯಾಗಿ ಅಕ್ಕಿ ಕ್ಯಾನ್ಸಲ್ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹೌದು, ನಿಮ್ಮೆಲ್ಲರಿಗೂ ಕೂಡ ಈಗ ನ್ಯಾಯಬೆಲೆ ಅಂಗಡಿಗೆ ಹೋದರೆ ನಿಮಗೆ 5 kg ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಗ್ತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ ಸಿಗ್ತಾ ಇತ್ತು. ಮೊದಲಿಗೆ ದುಡ್ಡು ಜಮಾ ಆಗ್ತಾ ಇತ್ತು ಪ್ರಾರಂಭದಲ್ಲಿ. ಅಂದರೆ ಗ್ಯಾರಂಟಿ ಯೋಜನೆಗಳಲ್ಲಿ ಘೋಷಣೆ ಮಾಡಿದ್ರು, ನಾವು 10 kg ಅಕ್ಕಿಯನ್ನು ಪ್ರತಿಯೊಬ್ಬ ಕುಟುಂಬಸ್ಥದ ಒಂದು ಫಲಾನುಭವಿಗಳಿಗೆ ಕೊಡ್ತೀವಿ ಅಂತ. ಉದಾಹರಣೆಗೆ 5 ಜನ ಇದ್ದರೆ 50 kg ಅಕ್ಕಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿದರು. ಆದರೆ ಸರ್ಕಾರದ ಬಳಿ ಅಕ್ಕಿ ಶಾರ್ಟೇಜ್ ಇತ್ತು. ಕೇಂದ್ರ ಸರ್ಕಾರದ ಬಳಿ ದಾಸ್ತಾನು ಇದೆಯಾ ಅಂತ ಕೇಳಿದ್ರು, ಕೇಂದ್ರ ಸರ್ಕಾರದ ಬಳಿ ದಾಸ್ತಾನು ಇಲ್ಲ ಅಂತ ಹೇಳಿದ್ರು. ಅದು ಅವ್ರ ಹತ್ರ ಇದ್ರೂ ಸಹಿತ ಇಲ್ಲ ಅಂತ ಹೇಳಿದ್ರು. KH ಮುನಿಯಪ್ಪನವ್ರು ಹೇಳ್ತಾರೆ, ಅಂದರೆ ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ಇದೆ ಆದರೂ ಸಹಿತ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಅದೆಲ್ಲವೂ ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಒಟ್ಟಾರೆಯಾಗಿ ಜನರಿಗೆ ಕೊಟ್ಟಿರ್ತಕ್ಕಂತಹ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಲ್ವಾ. ಯಾಕಂದರೆ ಜನರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತರ್ತಾರೆ, ನಮಗೆ ಉದ್ಧಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಓಟನ್ನು ಹಾಕಿದ್ದಾರೆ. ಹೀಗಾಗಿ ಜನರಿಗೆ ತಲುಪಿಸ್ಬೇಕಲ್ವಾ. ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅಕ್ಕಿಯ ಬದಲಾಗಿ ತಲಾ ಒಬ್ಬರಿಗೆ 170 ರೂಪಾಯಿದಂತೆ ದುಡ್ಡನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅದನ್ನು ನಾವು ಹೋದ ಫೆಬ್ರವರಿವರೆಗೂ ಕೂಡ ಜನವರಿವರೆಗೂ ಕೂಡ ದುಡ್ಡನ್ನು ಪಡ್ಕೊಂಡಿದ್ವಿ. ಅಂದರೆ 2025 ಜನವರಿ ತಿಂಗಳಲ್ಲಿ ಎಂಡ್ ಆಗಿತ್ತು. ಅದಾದ ಬಳಿಕ ಜನವರಿ ತಿಂಗಳಲ್ಲಿ ಕೂಡ ಜನವರಿ ದುಡ್ಡು ಜಮಾ ಆಗಿರಲಿಲ್ಲ, ಅದು ಡಿಸೆಂಬರ್ ತಿಂಗಳ ದುಡ್ಡು ಜಮಾ ಆಗಿತ್ತು. ಜನವರಿ ತಿಂಗಳದ ದುಡ್ಡು ಕೊಟ್ಟಿಲ್ಲ, ಅಕ್ಕಿನೂ ಕೂಡ ಕೊಟ್ಟಿರಲಿಲ್ಲ. ಅದಾದ ಬಳಿಕ ಫೆಬ್ರವರಿನಲ್ಲಿ ನಾವು ಅಕ್ಕಿ ಕೊಡ್ತೀವಿ, ನಮಗೆ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಅಕ್ಕಿ ದಾಸ್ತಾನು ಇದೆ ಅಂತ ಹೇಳಿದ್ದಾರೆ, ನಾವು ಅಕ್ಕಿಯನ್ನು ಇನ್ಮೇಲಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದ್ರು. ಆದರೆ ಫೆಬ್ರವರಿನಲ್ಲಿ ಪ್ರಾರಂಭವಾಗಲಿಲ್ಲ, ಮಾರ್ಚ್ನಲ್ಲಿ ಪ್ರಾರಂಭವಾಗುತ್ತೆ. ಸೊ ಮಾರ್ಚ್ನಲ್ಲಿ ಪ್ರಾರಂಭವಾದ ಅಕ್ಕಿ ಇಲ್ಲಿವರೆಗೂ ಕೂಡ ಮುಂದುವರಿತಾ ಇದೆ. ಆ ಅಕ್ಕಿ ಜನವರಿಯಲ್ಲಿ ಕೊಟ್ಟಿರಲಿಲ್ವಲ್ಲ, ಅಕ್ಕಿನೂ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮಹೇಶ್ ತೆಂಗಿನಕಾಯಿ ಅವರು, ಅಂದರೆ BJP ನಾಯಕರು ಧ್ವನಿ ಎತ್ತಿದ್ದಾರೆ ಜನರ ಪರವಾಗಿ. ಹೌದು, ಮೊನ್ನೆ ನಡೆದಂತಹ ಸದನದಲ್ಲಿ ಸ್ಪೀಕರ್ ಅವರಿಗೆ ಹೇಳ್ತಾರೆ, ಜನವರಿ ತಿಂಗಳ ಅಕ್ಕಿನೂ ಕೂಡ ಕೊಟ್ಟಿಲ್ಲ, ಈ ಕಡೆ ದುಡ್ಡು ಕೂಡ ಕೊಟ್ಟಿಲ್ಲ, ಹಾಗಾದರೆ ಜನರಿಗೆ ಮೋಸ ಮಾಡ್ತಿದ್ದಾರೆ. ಇನ್ನೂ ಕೂಡ ಅದರ ಬಗ್ಗೆ ಸರ್ಕಾರ ಚಿಂತನೆ ಮಾಡಿಲ್ಲ, ಕ್ಲಿಯರ್ ಮಾಡುವುದರ ಬಗ್ಗೆ. ಈಗಾಗಲೇ ಫೆಬ್ರವರಿ ಪ್ರಾರಂಭವಾಗ್ತಾ ಇದೆ. ಫೆಬ್ರವರಿನಲ್ಲಿ ಹೋದ ವರ್ಷದ ಜನವರಿ ತಿಂಗಳ ಹಣ ಅಥವಾ ಅಕ್ಕಿಯನ್ನು ಕೊಟ್ಟರೆ ಜನರಿಗೆ ತಲುಪಿಸಬಹುದು, ಅದನ್ನು ಬೇಗ ಮಾಡಿ ಅಂತ ನಮ್ಮ ಒಂದು ಮನವಿ ಅಂತ ಮಹೇಶ್ ತೆಂಗಿನಕಾಯಿ ಅವರು ಅದರ ಬಗ್ಗೆ ಧ್ವನಿ ಎತ್ತಾರೆ. ಹಾಗಾಗಿ ಫೆಬ್ರವರಿ ತಿಂಗಳದ ಹಣ ಕೂಡ ಅಲ್ಲಿ ಅಕ್ಕಿ ಕೊಟ್ಟಿರಲಿಲ್ಲ. ಅದರ ಬಳಿಕ ಮಾರ್ಚ್ ತಿಂಗಳಲ್ಲಿ ಜನವರಿ ಪ್ಲಸ್ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಅಕ್ಕಿಯನ್ನು ಕೊಟ್ಟಿದ್ರು, ನಿಮಗೆ ನೆನಪಿರಬಹುದು 2025ರಲ್ಲಿ. ಅದಾದ ಬಳಿಕ ಪ್ರತಿ ತಿಂಗಳು ಕೂಡ 10 kg ಸಿಗ್ತಾ ಬಂದಿದೆ ಇಲ್ಲಿವರೆಗೂ ಕೂಡ. ಇದು ಒಂದು ಡಿಸೆಂಬರ್ ತಿಂಗಳಲ್ಲಿ ಅಥವಾ ನವೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೇಳಕ್ಕೆ ಬರ್ತಾ ಇತ್ತು. ಅದೇನಂತ ಅನ್ನೋದಾದರೆ, ಬಹಳಷ್ಟು ಈಗಾಗಲೇ ನಾವು ಜನರು ಅಕ್ಕಿಯ ಬದಲಾಗಿ ನಮಗೆ ಕಿಟ್ಗಳನ್ನು ವಿತರಣೆ ಮಾಡಿ ಅಂತ ಕೇಳ್ತಾ ಇದ್ದಾರಂತೆ. ಹಾಗಾದರೆ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡ್ತಾರಾ ಅನ್ನುವಂತಹ ಅನುಮಾನಗಳು ಇದ್ವು. ಆ ಕಿಟ್ಟನ್ನು ವಿತರಣೆ ಮಾಡಿದ್ರೆ ಅಕ್ಕಿ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಹೌದು, 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರುತ್ತೆ, ಅದು ಫಿಕ್ಸ್ ಬರುತ್ತೆ. ಇನ್ನು ರಾಜ್ಯ ಸರ್ಕಾರದಿಂದ ಅಕ್ಕಿಯ ಬದಲಾಗಿ ಇಂದಿರಾ ಕಿಟ್ಟು ಸಿಗುವಂಥದ್ದು ಹೊಸ ವರ್ಷಕ್ಕೇ ಕೊಡಬೇಕಾಗಿತ್ತು ಅಥವಾ ಹೋದ ನವೆಂಬರ್ನಲ್ಲಿನೇ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿತ್ತು. ಯಾಕಂದರೆ ಗುಜರಾತ್ನಿಂದ ತೆಂಗಿನ ಮುಖಾಂತರ ಉಪ್ಪನ್ನು ತರುವಿಸಲಾಗಿತ್ತು. ಉಳುಕಿರ್ತಕ್ಕಂತಹ ಎಲ್ಲ ಒಂದು ಐಟಮ್ಸ್ಗಳು, ಅಂದರೆ ಗಾಣದ ಎಣ್ಣೆ, ತೊಗರಿ ಬೇಳೆ, ಕಡಲೆಬೇಳೆ, ಅದೇ ರೀತಿಯಾಗಿ ಸಕ್ಕರೆ, ಅದೇ ರೀತಿಯಾಗಿ ಇನ್ನು ಚಾಪಡೆ ಉಳಿದಂತಹ ವಸ್ತುಗಳನ್ನು ಕೊಡೋರಿದ್ರು. ಅದೆಲ್ಲವೂ ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿನೇ ರೆಡಿ ಆಗ್ತಾ ಇತ್ತು. ಅದೆಲ್ಲವೂ ಕೂಡ ರೆಡಿಯಾಗಿ ಒಂದು ಸಪ್ರೇಟಾಗಿ 11 kg ಪ್ಯಾಕೆಟ್ ಆಗಿ, ಅದಾದ ಬಳಿಕ 5 kg ಪ್ಯಾಕೆಟ್ನಲ್ಲಿ ಇವೆಲ್ಲವೂ ಕೂಡ ಸಂಗ್ರಹಿಸಿ ಪ್ಯಾಕೇಜ್ ಮಾಡಿ ಅದನ್ನು ಪ್ರತಿಯೊಂದು ವ್ಯಕ್ತಿಗಳಿಗೂ ಕೂಡ ಸೇರಬೇಕು. ಅಂದರೆ ಒಂದು ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇರ್ತಾರೋ ಅವರೆಲ್ಲರಿಗೂ ಕೂಡ ಕೊಡಬೇಕಂದ್ರೆ ಕೋಟಿಗಟ್ಟಲೆ ಈ ಕಿಟ್ಗಳು ರೆಡಿ ಆಗಬೇಕು. ಅದು ಪ್ರತಿ ತಿಂಗಳು ಕೂಡ ವರ್ಕ್ ಆಗಬೇಕು. ಹೀಗಾಗಿ ಸರ್ಕಾರಕ್ಕೆ ಇದರಿಂದ ಹೊಡೆತ ಮತ್ತಷ್ಟು ಬೀಳುತ್ತೆ. ಅಕ್ಕಿನಾದರೆ ಹೇಗೆ ಸರಬರಾಜು ಮಾಡಿ ಡೈರೆಕ್ಟಾಗಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ನಮಗೆ ಕೊಟ್ಟರು, ವಿತರಣೆ ಮಾಡಿದ್ರು, ಮುಗಿದೋಯ್ತು. ಆದರೆ ಕಿಟ್ಟನ್ನು ರೆಡಿ ಮಾಡಬೇಕು, ಸಿಲಾಯಿ ಮಾಡಬೇಕು, ಪ್ಯಾಕೆಟ್ಗಳು ಮಾಡಬೇಕು. ಆ ಪ್ಯಾಕೆಟ್ಗಳನ್ನು ರೆಡಿ ಮಾಡ್ತಕ್ಕಂತಹವರಿಗೆ ತಿಂಗಳ ವೇತನವನ್ನು ಕೊಡಬೇಕು. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಇನ್ನೂ ಹೊರೆ ಬೀಳುತ್ತೆ. ಹೀಗಾಗಿ ಇದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಸೊ ಬಹಳಷ್ಟು ಜನ ನಿರೀಕ್ಷೆಯಲ್ಲಿದ್ರಿ ಈ ಕಿಟ್ಗಳ ವಿತರಣೆ ಮಾಡ್ತಾರಂತ. ಕಿಟ್ಗಳ ವಿತರಣೆ ಮಾಡೋದಿದ್ರೆ ಈಗಾಗಲೇ ಮಾಡ್ತಾಯಿದ್ರು. KH ಮುನಿಯಪ್ಪನವರು ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಬಂದರು. ಆದರೆ ಈ ಕಿಟ್ಗಳ ವಿತರಣೆ ಇಲ್ಲಿವರೆಗೂ ಕೂಡ ಆಗಲಿಲ್ಲ. ಸೊ ಬಹಳಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ರೆ ನಿಮ್ಮ ತಪ್ಪು ಕಲ್ಪನೆ, ಅದನ್ನು ಮರೆತು ಬಿಡಿ. ಮುಂದಿನ ದಿನಗಳಲ್ಲಿ ಬದಲಾಯಿಸಿದ್ದೇ ಆದರೆ ಸೊ ನಾವು ಅಪ್ಡೇಟ್ ಕೊಡ್ತೀವಿ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಇದ್ದಾವೆ. 5 ಗ್ಯಾರಂಟಿ ಯೋಜನೆಗಳಲ್ಲಿ
4 ಸಕ್ಸಸ್ಫುಲಿ ನಡೀತಾ ಇದ್ದಾವೆ. ಹೀಗಾಗಿ ಇನ್ನಷ್ಟು ಹೆಚ್ಚಿನ ವೆಚ್ಚವನ್ನು ಗ್ಯಾರಂಟಿ ಯೋಜನೆಗಳಲ್ಲಿ ಸರ್ಕಾರ ಮಾಡಲಿಕ್ಕೆ ಮುಂದಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಸರ್ಕಾರಕ್ಕೆ ಮೊದಲೇ ಸಾಲ ಸೂಲಗಳನ್ನು ಮಾಡ್ಕೊಂಡಿದೆ, ಬೆಲೆಗಳ ಏರಿಕೆ ಆಗಿದೆ. ಇನ್ನೂ ಕೂಡ ವೆಚ್ಚ ಮಾಡೋದಾದರೆ ಖಂಡಿತವಾಗ್ಲೂ ಮತ್ತಷ್ಟು ಸಾಲ ಮಾಡ್ಕೊಳ್ಳುತ್ತೆ. ಹೀಗಾಗಿ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಅಕ್ಕಿನೇ ಕೊಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ದಾಸ್ತಾನು ಕಡಿಮೆ ಆಗಿದ್ದೇ ಆದರೆ, ಅಂದರೆ ಅಕ್ಕಿ ಕಡಿಮೆ ಆದರೆ ಮತ್ತೆ ದುಡ್ಡನ್ನು ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಬಹುದು. ಡೈರೆಕ್ಟಾಗಿ DBT ಟ್ರೆಸರಿ ಮುಖಾಂತರ ನಿಮ್ಮ ಅಕೌಂಟ್ಗಳಿಗೆ ದುಡ್ಡನ್ನು ಜಮಾ ಮಾಡಬಹುದು. ಆದರೆ ಇಲ್ಲಿ ಒಂದು ವಿಷಯ ನಿಮಗೆ ಅರ್ಥ ಆಗಿರಲಿಕ್ಕಿಲ್ಲ, ಯಾಕಂದರೆ ನಾನು ಅದರ ಬಗ್ಗೆ ವಿಚಾರ ನಿಮಗೆ ತಿಳಿಸೇ ಇಲ್ಲ. ಗೃಹಲಕ್ಷ್ಮಿ ದುಡ್ಡು ಇನ್ನು ಮೇಲಿಂದ ಬಂದಾಗತ್ತೆ ಅಂತ ನಾನು ತಿಳಿಸಿದ್ದೆ ತಮ್ನೆಲ್ನಲ್ಲಿ. ಅದ್ರ ಬಗ್ಗೆನೂ ಕೂಡ ವರದಿ ಮಾಡ್ತೀನಿ, ಯಾಕಂದರೆ ಅದೇ ನಿಮಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ರೇಷನ್ ಏನೋ ಸಿಗತ್ತೆ, ಆದರೆ ನಿಮ್ಮ ಅಕೌಂಟ್ಗಳಿಗೆ ಗೃಹಲಕ್ಷ್ಮಿ ದುಡ್ಡೇ ಜಮಾ ಆಗೋದಿಲ್ಲ ಸ್ನೇಹಿತರೆ. ಯಾತಕ್ಕೆ, ಯಾವ ಕಾರಣಕ್ಕೆ ಅಂತ ನೀವು ಪ್ರಶ್ನೆ ಕೇಳಬಹುದು. ಸೊ ಅದಕ್ಕಿಂತ ಮುಂಚೆ ಈ BPL ರೇಷನ್ಸ್ ಕಾರ್ಡ್ಗಳು ಬಹಳಷ್ಟು APLಗೆ ಒಂದು ಕನ್ವರ್ಟ್ ಆಗ್ತಾ ಇದೆ ಅಂತೆ. ಇದರ ಬಗ್ಗೆ ನಿಮ್ಗೆ ಹೇಳಬೇಕಾಗಿದೆ ನಾನು, ಯಾಕಂದರೆ ಲಕ್ಷಾಂತರ ಕುಟುಂಬಸ್ಥರು BPLದಿಂದ APLಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಬೆಳಗಾವಿ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ, ಕೋಲಾರದಲ್ಲಿ ಕೂಡ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು BPLದಿಂದ APLಗೆ, ಯಾಕಂದರೆ ವಾರ್ಷಿಕ ಆದಾಯ ಹೆಚ್ಚಾಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇರುವಂತಹ ಕುಟುಂಬಗಳ ಒಂದು BPL ರೇಷನ್ ಕಾರ್ಡು APLಗೂ ಕೂಡ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ BPL ಇರಲಿ APL ಇರಲಿ ಜಮಾ ಆಗುತ್ತೆ, ಓಕೆ. ಆದರೆ ಉಳಿದಂತಹ ಯೋಜನೆಗಳಲ್ಲಿ ಫಲವನ್ನು ನೀವು ಕಳ್ಕೊಳ್ತೀರಿ. ಈಗ ಉದಾಹರಣೆಗೆ ಆಯುಷ್ಮಾನ್ ಕಾರ್ಡು ಕೇಂದ್ರ ಸರ್ಕಾರದಿಂದ ನೀವು ಆಪರೇಷನ್ಗಳನ್ನು ಮಾಡಿಸ್ಕೊಳ್ಳೋದಾಗಿದ್ದರೆ, BLD ಅಥವಾ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂತಹ ಆಸ್ಪತ್ರೆಗಳಲ್ಲಿ ನೀವು ಮಾಡ್ಕೊಂಡಿದ್ದೆ ಆದರೆ, ಪ್ರೈವೇಟ್ ಹಾಸ್ಪಿಟಲ್ ಕೂಡ ಗೌರ್ಮೆಂಟ್ ಅಂಡರ್ನಲ್ಲಿ ಬರ್ತವೆ, ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ. ಅಲ್ಲಿ ನೀವು ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ನಿಮಗೆ 5 ಲಕ್ಷದವರೆಗೂ ಕೂಡ BPL ರೇಷನ್ ಕಾರ್ಡ್ದವರಿಗೆ ಉಚಿತ ಚಿಕಿತ್ಸೆ ಇದೆ. ಅದಾದ ಬಳಿಕ APL ಇದ್ದರೆ 3 ಲಕ್ಷದವರೆಗೂ ಕೂಡ ಉಚಿತ ಚಿಕಿತ್ಸೆ ಇದೆ. ಮೇಲ್ಗಡೆ ಎಷ್ಟು ದುಡ್ಡು ಆಗುತ್ತೋ ಅದನ್ನು ನೀವು ಕಟ್ಟಬೇಕು. ಹೀಗೆ BPL ಮತ್ತು APLಗೆ ಡಿಫ್ರೆನ್ಸ್ ಇದೆ. ಅದೇ ರೀತಿಯಾಗಿ ಈಗ ಕ್ಯಾನ್ಸರ್ ಪೇಷಂಟ್ಗಳಿಗೆ, ಅದೇ ರೀತಿಯಾಗಿ ಇನ್ನಿತರ ರೋಗಗಳಿರ್ತಾವಲ್ಲ, ಎಲ್ಲ ರೋಗಗಳನ್ನು ನಿವಾರಿಸಲಿಕ್ಕೆ BPL ರೇಷನ್ ಕಾರ್ಡ್ ಇದ್ದರೆ ಕಡಿಮೆ ಸಬ್ಸಿಡಿ ದರದಲ್ಲಿ ನಿಮಗೆ ಬಿಲ್ ಆಗುತ್ತೆ. APL ಇದ್ದರೆ ಹೆಚ್ಚಿನ ಬಿಲ್ ಆಗುತ್ತೆ. ಎಷ್ಟು ಇರುತ್ತೋ ಅಷ್ಟು ನೀವು ಕಟ್ಟಲೇಬೇಕು. ಹೀಗೆ ಡಿಫ್ರೆನ್ಸ್ ಇರುತ್ತೆ. ಇನ್ನು ಅದು ನಾನು ಹೇಳಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಹೆಚ್ಚಿನ ಬದಲಾವಣೆಗಳಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದರೆ ಬಹಳಷ್ಟು ಕುಟುಂಬಸ್ಥರು ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲ. ಸೊ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ಬ್ಯಾಂಕ್ ಅಕೌಂಟ್ಗಳನ್ನು ನೀವು ಚಾಲ್ತಿ ಮಾಡಿದ್ದೆ ಆದರೆ ನಾವು ದುಡ್ಡನ್ನು ಹಾಕ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಬ್ಯಾಂಕ್ ಅಕೌಂಟ್ಗಳಂದರೆ ಸ್ನೇಹಿತರೆ, ನೀವು ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡನ್ನ ವಹಿವಾಟು ಮಾಡಬೇಕು, ಅಂದರೆ ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು ಸ್ನೇಹಿತರೆ. ನೀವು ಯಾವ ಬ್ಯಾಂಕ್ನಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ದೀರಿ ಆ ಬ್ಯಾಂಕ್ನಲ್ಲಿ ದುಡ್ಡನ್ನು ಹಾಕಿ ತೆಗೆದು ಮಾಡಬೇಕು. ಆಗ ಮಾತ್ರ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಅಲ್ಲಿವರೆಗೂ ಕೂಡ ದುಡ್ಡು ಜಮಾ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಯಾಕಂದರೆ ಬಹಳಷ್ಟು ಜನರು ಈಗಾಗಲೇ ವಹಿವಾಟು ಮಾಡ್ತಾ ಇಲ್ಲ, ಅದು ಆಫ್ಲೈನ್ನಲ್ಲಾಗಿರಲಿ ಅಥವಾ ಆನ್ಲೈನ್ಲೇ, ಅಂದರೆ ಗೂಗಲ್ ಪೇ, ಫೋನ್ಪೇ ಅಥವಾ Paytm ಮುಖಾಂತರ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ತೊಂದರೆ ಇಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ಗಳಿಗೆ ಹೋಗಿ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಅಲ್ಲಿ ಕೂಡ ತೊಂದರೆ ಇಲ್ಲ. ಅದರಲ್ಲಿ ಹೆಚ್ಚಾನು ಸಿಟಿಯಲ್ಲಿರ್ತಕ್ಕಂತಹ ಮಹಿಳೆಯರು ಟ್ರಾನ್ಸಾಕ್ಷನ್ ಮಾಡಿಸ್ತಿರ್ತಾರೆ, ಅವ್ರದ್ದೇನು ತೊಂದರೆ ಇಲ್ಲ. ಅಂದರೆ ನೀವು ಸಿಟಿಯಲ್ಲಿದ್ದವರು ನಾವು ಮಾಡಿದೀವಪ್ಪ ಅಂತ ಕುಂತ್ಕೊಳ್ಬೇಡಿ, ನಿಮ್ಮ ಅಕೌಂಟ್ ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಹೆಚ್ಚಾಗಿ ಸಿಕ್ಕಿ ಬಿದ್ದಿದ್ದಾರಂತೆ. ನಿಮ್ಮ ರೇಷನ್ ಸಿಗುತ್ತೆ, ರೇಷನ್ ಕಾರ್ಡ್ ಉಳಿಯುತ್ತೆ, ಆದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗೋದಿಲ್ಲ. ಒಂದು ಸಾರಿ ನೀವು ಬ್ಯಾಂಕ್ ಅಕೌಂಟ್ಗೆ ಹೋಗಿ ಬ್ಯಾಂಕ್ ಅಕೌಂಟನ್ನು ಚಾಲ್ತಿಯಲ್ಲಿದೆಯಲ್ವಾ ಅಂತ ನೋಡ್ಕೊಳ್ಳಿ. ನಿಮ್ಮ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿ, ನಿಮ್ಮ ಅಕೌಂಟ್ ಎಂದಿನಂತೆ ರೀಓಪನ್ ಆಗುತ್ತೆ. ಸೊ ಈ ಕೆಲಸ ಆದಷ್ಟು ಬೇಗ ಮಾಡಿಕೊಳ್ಳಿ. ಈ ವಿಷಯ ನಿಮಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಲಿಸನ್ ಬಾಯ್ ಬಿಟ್ಟೆ ಫ್ರೆಂಡ್ಸ್.